ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೈತು. ಸೊ ಇವತ್ತು ನಂದು ಶ್ರೀಮಂತ ಇದೆ, ಹೀಗೆಲ್ಲ ಪ್ರಿಪ್ರೇಷನ್ ನಡೀತಿದೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ನೈಟೇ ಹೋಳಿಗೆ ಎಲ್ಲ ಮಾಡೋಕ್ಕೆ ಪ್ರಿಪೇರ್ ಮಾಡಿ ಇಟ್ಟಿದ್ವಿ. ಆ್ಯಂಡ್ ಹಸ್ಬೆಂಡ್ ಕೂಡ ಇವಾಗ ಅದನ್ನು ತಟ್ಟಿ ಕೊಡ್ತಾ ಇದ್ದಾರೆ ಎಲ್ಲ ಸುಟ್ಕೊಳ್ಳೋಕ್ಕೆ. ಬೆಳಗ್ಗೆ ಎಲ್ಲ ಒಂದೇ ಟೈಮ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನೈಟ್ ಆಲ್ಮೋಸ್ಟ್ 12:30 1 o'clockವರೆಗೂ ಎದ್ದಿದ್ದು ಎಲ್ಲ ಎಷ್ಟು ಬೇಕೋ ಅಷ್ಟು ತಟ್ತಾ ಇದ್ದೀವಿ. ಬಿಕಾಸ್ ಅಡುಗೆ ಎಲ್ಲ ನಾವೇ ಮನೇಲೇ ಮಾಡ್ತಾ ಇರೋದ್ರಿಂದ ಜಾಸ್ತಿ ಜನಕ್ಕೇನೂ ಹೇಳಿಲ್ಲ, ನಾವು ಮನೆ ಮಟ್ಟಿಗೆ ಮಾಡ್ಕೊತಾ ಇರೋದು, ಫ್ಯಾಮಿಲಿಗೆ ಮಾತ್ರ ಹೇಳಿರೋದು. ಸೊ ಹಾಗಾಗಿ ನಾವೇ ಅಡುಗೆ ಎಲ್ಲ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಆ್ಯಂಡ್ ಇವಾಗ ಬೆಳಗ್ಗೆ ಎದ್ದು ನಾನು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಮನೇಲಿ ಪೂಜೆ ಎಲ್ಲ ಮಾಡಬೇಕಾಗಿತ್ತು, ಅದನ್ನು ಕೂಡ ಎಲ್ಲ ಮಾಡಿಬಿಟ್ಟು ಇವಾಗ ಒಂದೇ ಸಲ ನಾನು ಮೇಕಪ್ ಅಂದರೆ ನಾನು ರೆಡಿ ಆಗೋಕ್ಕೆ ಕೂತ್ಕೊಂಡಿದ್ದೀನಿ. ಸೊ ಆ್ಯಂಡ್ ಇನ್ನೊಂದು ಏನಂದರೆ ನಾನು ಫಸ್ಟ್ ಟೈಮ್ ಮೇಕಪ್ ಮಾಡಿಸ್ಕೊತಾ ಇದ್ದೀನಿ. ನನಗೆ ಐಡಿಯಾ ಇಲ್ಲ ಹೇಗೆ ಬರುತ್ತೆ ಆ್ಯಂಡ್ ನನಗೆ ಹೇಗೆ ಕಾಣುತ್ತೆ ಅನ್ನೋ ಒಂದು ಸ್ವಲ್ಪನೂ ಐಡಿಯಾ ಇಲ್ಲ. ಆ್ಯಂಡ್ ಮೇಕಪ್ ಬಗ್ಗೆನೂ ನನಗೆ ಐಡಿಯಾ ಇಲ್ಲ. ಬಟ್ ಏನೋ ಗೊತ್ತಿಲ್ಲ, ಈ ಸಲ ಮಾಡಿಸ್ಕೋಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಸೊ ಹಾಗಾಗಿ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವರು ನನ್ನ ಫ್ರೆಂಡ್, ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಿಮಗೂ ಯಾರೆಲ್ಲ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಅವಳಿಗೆ ಹೇಳಿದ್ದೆ ಸಿಂಪಲ್ಲಾಗಿರಲಿ, ತುಂಬ ಓವರಾಗೆಲ್ಲ ಬೇಡ ಅಂತ ಹೇಳ್ಬಿಟ್ಟು. ಸೊ ನನಗೆ ಹೇಗೆ ಫೇಸಿಗೆ ಚೆನ್ನಾಗಿ ಕಾಣುತ್ತೋ ಹಾಗೆ ಮಾಡು ಅಂತ ಹೇಳಿದ್ದೆ. ಸೊ ಹಾಗಾಗಿ ನನ್ನ ಫೇಸಿಗೆ ಹೇಗೆ ಅಡ್ಜಸ್ಟ್ ಆಗುತ್ತೋ ಆ ಥರ ಮಾಡ್ತಾ ಇದ್ದಾರೆ. ನನಗೂ ಏನೋ ಒಂಥರ ಭಯ ಇತ್ತು ಮಾಡಿಸ್ಕೋಬೇಕಾರೆ, ಬಿಕಾಸ್ ಫಸ್ಟ್ ಟೈಮ್ ಮಾಡಿಸ್ತಾ ಇರೋದಲ್ವ. ನಾನು ಫಸ್ಟು ಪ್ರೆಗ್ನೆನ್ಸಿ ಅಂದರೆ ನನ್ನ ಶ್ರೀಮಂತಕ್ಕೂ ಈ ಥರದ್ದೆಲ್ಲ ಏನೂ ಮಾಡಿಸಿದ್ದಿಲ್ಲ. ಸೊ ಹಾಗಾಗಿ ನನಗೂ ಐಡಿಯಾ ಇಲ್ಲ ಹೇಗೆ ಮಾಡಿಸ್ಕೋಬೇಕು ಏನು ಅಂತ. ನಾನು ಅದಕ್ಕೇ ಪೂರ್ತಿ ಅವ್ರ ಮೇಲೇ ಡಿಪೆಂಡ್ ಆಗಿದೆ. ನನಗೆ ಹೇಗೆ ಚೆನ್ನಾಗಿ ಕಾಣುತ್ತೋ ಆಗ ನೀನು ಮಾಡು ಅಂತ ಹೇಳ್ಬಿಟ್ಟು. ಆ್ಯಂಡ್ ನನ್ನ ಮೇಕಪ್ಪಿಂದ ಹಿಡ್ದು ಹೇರ್ ಸ್ಟೈಲು, ನನ್ನ ಸ್ಯಾರಿ ಡ್ರಾಪಿಂಗ್ ಎಲ್ಲ ಪ್ರತಿಯೊಂದೂ ನನ್ನ ಫ್ರೆಂಡೇ ಮಾಡಿದ್ದು. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಫಸ್ಟ್ ಟೈಮ್ ಮಾಡಿಸ್ಕೊಂಡಿದ್ರು, ಅಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಅಷ್ಟು ಚೆನ್ನಾಗಿ ಕಾಣಿಸ್ತೀನಿ ನಾನು, ಪರವಾಗಿಲ್ಲ ಮೇಕಪ್ ಮಾಡಿಸ್ಕೊಂಡ್ರೆ ಅಂತ. ಆ್ಯಂಡ್ ನಂದು ಸಮ್ಮರ್ ಆಗಿರೋದ್ರಿಂದ ನನ್ನ ಫೇಸು ಸಿಕ್ಕಾಪಟ್ಟೆ ಸ್ವೆಟ್ ಆಗುತ್ತೆ. ಆದ್ರೂ ಅದು ಒಂದು ಸ್ವಲ್ಪನೂ ಏನೂ ಆಗದೆ ತುಂಬ ಚೆನ್ನಾಗಿತ್ತು. ನಾನು ಬೆಳಗ್ಗೆ ಎಷ್ಟು ಹಾಕಿಸ್ಕೊಂಡಿದ್ದು, ಆಲ್ಮೋಸ್ಟ್ ಫಂಕ್ಷನ್ ಮುಗಿಯೋಕ್ಕೆ ಒಂದು 3 o'clock ಹಂಗಾಗಿತ್ತು. ಆದ್ರೂ ಸ್ವಲ್ಪನೂ ಏನೂ ಆಗಿದ್ದಿಲ್ಲ ಮೇಕಪ್ಪು. ಸೊ ಫ್ರೆಂಡ್ಲಿಯಾಗೆ ಮಾತಾಡಿಕೊಂಡು, ನನಗೆ ಗೊತ್ತಿರೋ ಫ್ರೆಂಡ್ ಆಗಿರೋದ್ರಿಂದ ಫ್ರೆಂಡ್ಲಿಯಾಗೆ ಮಾತಾಡಿಕೊಂಡು ಚೆನ್ನಾಗೆಲ್ಲ ಮೇಕಪ್ ಮಾಡಿಸ್ಕೊಂಡೆ ನಾನು. ತುಂಬ ದಿನದ ಆಸೆ. ಆ್ಯಂಡ್ ನಮ್ಮ ಹಸ್ಬೆಂಡಿಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಆಸೆ ಪಟ್ಟೆ ಅಂತ ಹೇಳ್ಬಿಟ್ಟು ಅವರು ನಿನಗೇನು ಇಷ್ಟ ಆಗುತ್ತೋ ಅದನ್ನು ಮಾಡಿಸ್ಕೊ, ಯಾವುದನ್ನು ಮಿಸ್ ಮಾಡ್ಕೋಬೇಡ ಅಂತ ಹೇಳಿ ಎಲ್ಲದಕ್ಕೂ ಅವರು ನನಗೆ ಪರ್ಮಿಷನ್ ಕೊಟ್ಟರು. ಸೊ ಹಾಗಾಗಿ ನನಗೂ ತುಂಬ ಖುಷಿ ಆಯಿತು. ಮಾಡಿಸ್ಕೊಂಡೇನೆ ಅವ್ರಿಗೂ ತೋರಿಸ್ದೆ ನಾನು. ಅವರು ಚೆನ್ನಾಗಿದೆ ಅಂತ ಹೇಳಿದ್ರು. ಬಿಕಾಸ್ ಅವ್ರು ನನ್ನ ಯಾವತ್ತೂ ಮೇಕಪ್ ಲುಕ್ಕಲ್ಲಿ ನೋಡೇ ಇದ್ದಿದ್ದಿಲ್ಲ. ಫಸ್ಟ್ ಟೈಮ್ ನೋಡೋದ್ರಿಂದ ಅವ್ರಿಗೂ ಏನೋ ಒಂಥರ ಹೊಸದಂತ ಅನ್ನಿಸ್ತು. ಬಟ್ ಅವರು ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಇವಾಗ ಆಲ್ಮೋಸ್ಟ್ ನಾನು ಜಾಸ್ತಿ ಎಲ್ಲ ಏನೂ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಮೇಕಪ್ ಮಾಡ್ತಾ ಇರೋದು ಸುಮ್ಮನೆ ಮೆಮೊರಿ ಥರ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಲ್ಲಲ್ಲಿ ಕ್ಲಿಪ್ ತೊಗೊಂಡೆ ಅಷ್ಟೇ. ಬಿಕಾಸ್ ನಾನು ಫಸ್ಟ್ ಟೈಮ್ ಮಾಡಿಸ್ಕೊತಾ ಇರೋದಲ್ವ, ಹಾಗಾಗಿ. ಆ್ಯಂಡ್ ಸ್ಟಾರ್ಟಿಂಗ್ ನನಗೆ ಈ ಲುಕ್ ನೋಡಿದಾಗ ನನಗೆ ಭಯ ಆಯಿತು, ಏನು ಹಿಂಗಿದ್ದೀನಿ ನಾನು ಅಂತ. ಸಿಕ್ಕಾಪಟ್ಟೆ ತುಂಬ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇತ್ತು. ನಾನು ಆಮೇಲೆ ಅವಳಿಗೆ ಕೇಳಿದೆ, ಇಲ್ಲ ಅದು ಆಮೇಲೆ ಸೆಟಲ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ. ಆ್ಯಂಡ್ ನನ್ನ ತಮ್ಮ ಬೇರೆ ಅವಾಗವಾಗ ಬಂದು ರೇಗಿಸ್ತಾ ಇದ್ದ. ಗೊತ್ತಿರೋರೇ ಆಗಿರೋದ್ರಿಂದ ನನಗೂ ಸ್ವಲ್ಪ ಕಂಫರ್ಟಬಲ್ ಆಗಿತ್ತು. ಈ ಲುಕ್ ಅಂತೂ ನೋಡಿದಾಗ ನನಗೆ ಸಿಕ್ಕಾಪಟ್ಟೆ ಭಯ ಆಯಿತು, ಏನಪ್ಪ ನಾನು ಹಿಂಗಿದ್ದೀನಿ ಅಂತ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು, ಇಲ್ಲ ಆಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇವರೇ ನನ್ನ ಫ್ರೆಂಡು ಅಶ್ವಿನಿ ಮತ್ತು ಮಮತಾ ಅಂತ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ಮೇಕಪ್ ಮುಗ್ದಿದೆ. ಇನ್ನು ಜ್ಯುವೆಲ್ಲರಿ ಎಲ್ಲ ಹಾಕಿದ್ಮೇಲೆ ಹಣೆಗೆಲ್ಲ ಇಡೋಣ ಅಂತ ಹೇಳ್ಬಿಟ್ಟು ಇವಾಗ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ. ಹೇರ್ ಸ್ಟೈಲು ಅಷ್ಟೇ, ನಾನು ಈ ಸಲ ಮುಗ್ಗಿನ ಜಡೆ ಆ ಥರದ್ದೆಲ್ಲ ಏನೂ ಆಗ್ತಾಯಿಲ್ಲ. ಬಿಕಾಸ್ ನಾನು ಆಲ್ರೆಡಿ ಫಸ್ಟು ಶ್ರೀಮಂತಕ್ಕೆಲ್ಲ ಹಾಕಿದ್ದೆ. ಸೊ ಈ ಸಲ ಸ್ವಲ್ಪ ಸಿಂಪಲ್ಲಾಗಿರಲಿ ಅಂದ್ಬಿಟ್ಟು ಬರೀ ದಿಂಡು ಮಾತ್ರ, ಅಂದರೆ ಮಲ್ಲಿಗೆ ದಿಂಡು ಬರುತ್ತಲ್ಲ ಅದರಲ್ಲೇ ಏನಾದರೂ ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಫ್ರಂಟಲ್ಲಿ ಮಾತ್ರ ನಾನು ಪಾರ್ಟಿಷನ್ ತೆಗೆದು ಮಾಡೋಕ್ಕೆ ಹೇಳಿದ್ದೆ. ಯಾಕಂದರೆ ನನಗೆ ಪಾರ್ಟಿಷನ್ ತೆಗೆದ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಸೈಡ್ ಪಾರ್ಟಿಷನ್ಗಿಂತ ಸೆಂಟ್ರ್ ಪಾರ್ಟಿಷನ್ನೇ ಜಾಸ್ತಿ ತೆಗಿಯೋದಲ್ವ. ಸೊ ಹಾಗಾಗಿ ನನ್ನ ಫೇಸಿಗೆ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಅವಳು ಕೂಡ
ಅದೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಮಾಡಿಕೊಟ್ಟಿದ್ರು ನನಗೆ. ಆ್ಯಂಡ್ ಬ್ಯಾಕ್ ಸೈಡ್ ಅಷ್ಟೇ, ಏರ್ ಸ್ಟೈಲು ಅಷ್ಟೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ರೆಡಿ ಆಗೋಷ್ಟರಲ್ಲಿ ಇನ್ನೊಂದು ಸೈಡು ನನ್ನ ತಮ್ಮ, ನಮ್ಮ ಹಸ್ಬೆಂಡು, ನಮ್ಮಮ್ಮ ಎಲ್ಲ ಸೇರಿಕೊಂಡು ಡೆಕೋರೇಷನ್ಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ನನಗೆ ಈ ಥರ ಡೆಕೋರೇಷನ್ ಬೇಕು ಅಂತ ಹೇಳಿದ್ದೆ ಅವರಿಗೆ. ಸೊ ಹಾಗಾಗಿ ಅವರು ಅದನ್ನೇ ಮಾಡ್ತಾಯಿದ್ದಾರೆ. ಆ್ಯಂಡ್ ಊರಿಂದ ನಮ್ಮ ನಾದಿನಿಯರೆಲ್ಲ ಬಂದಿದ್ದರು. ಬಾಳೆ ಎಲೆಯಲ್ಲಿ ಈ ಥರ ಇಟ್ಟು ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಮನೇಲೇ ಮಾಡ್ಕೊತಿರೋದ್ರಿಂದ ನಾವೇ ಮಾಡ್ಕೊಳ್ಳೋಣ ಸುಮ್ಮನೆ, ಅದಕ್ಕೆ ಅಂತಲೇ ಸಪ್ರೇಟಾಗಿ ಏನು ಬೇಡ ಅಂತ ಹೇಳ್ಬಿಟ್ಟು ಫೈನಲಾಗಿ ಡೆಕೋರೇಷನ್ ಎಲ್ಲ ಆಯಿತು. ಆ್ಯಂಡ್ ನಮ್ಮ ಹಸ್ಬೆಂಡ್ ಚೇರಿಟ್ಬಿಟ್ಟು ಕಂಫರ್ಟಬಲ್ ಆಗಿದೆಯಾ ಅಂತೆಲ್ಲ ನೋಡ್ತಾ ಇದ್ದರು. ಸೊ ಈ ಥರ ಮನೆಯವರೇ ಸೇರಿಕೊಂಡು ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಾವು ಡೆಕೋರೇಷನ್ ಆಗಿರ್ಬೋದು ಎಲ್ಲ ಮಾಡ್ಕೊಂಡ್ವಿ. ಆ್ಯಂಡ್ ಫೈನಲಾಗಿ ಇವಾಗ ತಟ್ಟೆ ಎಲ್ಲ ಇಡೋಕ್ಕೆ ಕೂಡ ರೆಡಿ ಮಾಡ್ತಾ ಇದ್ದಾರೆ ಹಸ್ಬೆಂಡು. ಅದು ಎಕ್ಸ್ಟ್ರಾ ಚೇರೆಲ್ಲ ತೊಗೊಂಡು ಬಂದು ಅದ್ರ ಮೇಲೆ ಹಾಸಿ, ಆ್ಯಂಡ್ ನಮ್ಮ ನಾದಿನಿದಿರೋ ನಮ್ಮ ರಿಲೇಷನ್ ಎಲ್ಲ ಸೇರಿಕೊಂಡು ತಟ್ಟೆಲಿ ಏನೇನು ಇಡಬೇಕೋ ಅದನ್ನೆಲ್ಲ ಇಡ್ತಾ ಇದ್ದಾರೆ. ಆ್ಯಂಡ್ ಹೀಗಿತ್ತು ನಮ್ಮ ಪ್ರಿಪ್ರೇಷನ್. ಇದೊಂದು ಸಿಂಪಲ್ಲಾಗೇ ವ್ಲಾಗ್ ಮಾಡಿದೆ ಅಷ್ಟೇ, ನಾನು ಜಾಸ್ತಿ ಎಲ್ಲ ಏನೂ ಇಳಿಯೋಕ್ಕೆ ಹೋಗಿಲ್ಲ. ಆ್ಯಂಡ್ ನೆಕ್ಸ್ಟು ವ್ಲಾಗು ಬರುತ್ತೆ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ. ನನ್ನ ಶ್ರೀಮಂತ ಹೇಗೆಲ್ಲ ಆಯಿತು, ಸಿಂಪಲ್ಲಾಗಿ ಅಂದ್ಕೊಂಡಿದ್ದು ಬಟ್ ತುಂಬ ಚೆನ್ನಾಗಾಯಿತು. ನಾನಂತೂ ತುಂಬ ಖುಷಿ ಇದ್ದೆ. ಆ್ಯಂಡ್ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.